ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿದಿ, ಕ್ಯಾನ್ ಯು ಹಿಯರ್ ಮೀ? ಯಾವಿಕಿ ಹೇಳು. ಇವತ್ತು ಪಾರ್ಟಿ ಇದೆ ಅಂತ ಹೇಳಿದ್ದೆ, ಮರ್ತ್ಬಿಟ್ಯಾ? ಹೊರಟಿದ್ಯೋ ಇಲ್ವೋ? ನೆನ್ಪಿದೆ ಕಣೋ, ಆದ್ರೆ ಬರಕ್ಕಾಗಲ್ಲ. ವೈ? ನಾವೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದೀವಿ ಗೊತ್ತಾ? ನನಗೇನೋ ಬರಕ್ ಖುಷಿನೇ, ಆದ್ರೆ ಆ ತುಳಸಿ ಆಂಟಿ. ಹೋಗಿ ಹೋಗಿ, ಅವ್ರಿಗೆ ಹೆದರ್ತೀಯ? ಅವ್ರು ಈಗೀಗ ನಿಮ್ ಮನೆಗೆ ಬಂದಿರೋ ತಾನೆ, ಅವ್ರಿಗೆ ಹೋಗಿ ಭಯ ಪಡ್ತೀಯಲ್ಲ. ನೀನಿನ್ನು ಅಮೂಲ್ ಬೇಬಿನ? ಅದ್ ಹಾಗಲ್ಲ ಕಣೋ, ಮನೇಲಿ ಗೊತ್ತಾಗುತ್ತೆ. ರೂಮಲ್ಲಿ ಇದೆಯಾ ಅನ್ಕೋತಾರೆ. ಪಾರ್ಟಿ ಆದ್ಮೇಲೆ ನಾನೇ ಡ್ರಾಪ್ ಮಾಡ್ತೀನಿ, ಬಾ ನಿಧಿ. ಅಲ್ಲ ಕಣೋ. ನೋ ಅನ್ನೋ ಹಾಗೆ ಇಲ್ಲ, ನೀನ್ ಬರ್ತಿದ್ಯಾ ಅಂದ್ರೆ ಬರ್ತಿದ್ಯಾ ಅಷ್ಟೇ. ವಿಕಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀನೀಗ ಮನೆಯವ್ರಿಗೆಲ್ಲ ಭಯ ಪಡ್ತಿದ್ಯಾ ಅಂತ ಆಯ್ತು. ನಾನು ಆ ಮನೆಗೆ ಪ್ರಿನ್ಸಸ್ ಅಂತಿರ್ತೀಯಾ? ಪ್ರಿನ್ಸಸ್ ಯಾರಾದ್ರೂ ಹೆದರ್ತಾರ? ನಾನ್ ಹೆದರ್ಕೋತಿದ್ದೀನಿ ಅಂತ ಯಾರು ಹೇಳಿದ್ದು? ನೀನ್ ಹೆದರ್ತಿಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ನೀನ್ ಈಗ್ಲೇ ಹೊರಟು ಬರ್ಬೇಕು. ನಾವು ವೇಟ್ ಮಾಡ್ತಾ ಇದೀವಿ. ಬಿಡಲ್ಲ ಅಲ್ವಾ ನೀನು? ಸರಿ, ಗಿವ್ ಮಿ 10 minutes, ರೆಡಿ ಆಗ್ಬಿಟ್ಟು ಬರ್ತೀನಿ. ಹೇಳಿ ಮೇಡಮ್. ಪಾಪು, ನಿಧಿಗೆ ಫೋನ್ ಬಂದಿತ್ತು, ಇನ್ನು 10 ನಿಮಿಷದಲ್ಲಿ ಹೊರಡ್ತಾ ಇದ್ದಾಳಂತೆ. ಸರಿ ಆಯ್ತು, ನಾನು ಈಗಲೇ ಬರ್ತೀನಿ, ನೀವು ರೆಡಿ ಆಗಿರಿ. ಬನ್ನಿ. ಈ ಮನೆಯಲ್ಲ ಕಳ್ತನ ಆಗಿರೋದು? ಈ ಮನೆಯಲ್ಲ ಸರ ಕಳ್ತನ ಆಗಿರೋದು? ನೋಡಿ, ಕಳ್ತನಕ್ಕೆ ಏನು ಶಿಕ್ಷೆ ಅಂತ ಗೊತ್ತಲ್ಲ, 1 ವರ್ಷ ಜೈಲ್ಗೆ ಹಾಕ್ಬಿಡ್ತಾರೆ. ನೀವೇ ಬಾಯ್ ಬಿಟ್ರೆ ಕಂಪ್ಲೇಂಟ್ ತೊಗೊಳಲ್ಲ, ಇಲ್ಲ ಅಂದ್ರೆ ಒದ್ದು ಒಳಗೆ ಹಾಕ್ಬಿಡ್ತೀನಿ. ಸರ್, ಆ ಹುಡುಗಿ ನಾನು ಚೈನ್ ಕದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಖಂಡಿತವಾಗ್ಲೂ ನಾನು ಚೈನ್ ಕದ್ದಿಲ್ಲ ಸರ್. ಆ ಚೈನ್ ನನ್ನ ಹತ್ರ ಇಲ್ಲ. ದಯವಿಟ್ಟು ಹೇಗಾದರೂ ಮಾಡಿ ಅದನ್ನು ಹುಡ್ಕೊಡಿ ಸರ್. ಹೌದು ಸರ್, ಇದರ ಡೀಟೇಲ್ ತನಿಖೆ ಆಗಲೇಬೇಕು. ಕೊನೆ ಪಕ್ಷ ನನ್ನ ಮಗಳ ಮೇಲಿನ ಅಪವಾದ ತಪ್ಪುತ್ತೆ. ಹೌದು ಸರ್, ಎಲ್ಲರನ್ನೂ ತನಿಖೆ ಮಾಡಿ. ಸಿರಿಗೆಯವರು ಇಂಥ ಕೆಲಸ ಮಾಡಲ್ಲ ಸರ್. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಸರ್. ನೋಡಿ, ನಾವು ಪೊಲೀಸ್ನವರು, ಕಳ್ಳರ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನೀವಿಲ್ಯಾರೂ ಅಲ್ಲ ಬಿಡಿ. ಹೌದೌದೌದು, ನಾವ್ ಯಾರು ಕಳ್ರಲ್ಲ. ನಾನು ಏನು ಕಳ್ತನ ಮಾಡಿಲ್ಲ. ಬೇಕಾದ್ರೆ ನನ್ನ ಚಡ್ಡಿ ಜಾಬ್ ನೋಡ್ಕೊಳ್ಳಿ, ನನ್ನ ಚಡ್ಡಿ ಜಾಬ್ ನೋಡ್ಕೊಳ್ಳಿ. ಯಾಕ್ರಿ ಕೈ ನಡಕ್ತಾ ಇದೆ? ಇಲ್ಲಲ್ಲ. ಯಾಕೆ ಬಾಯಿ ನಡಕ್ತಾ ಇದೆ? ನಾನ್ ಸರ ಕದ್ದಿದ್ದೀನಿ ಅಂತ ಹೇಳ್ತಿದ್ದೀರಾ? ನಿಜ ಹೇಳು, ನೀನೇ ತಾನೇ ಸರ ಕದ್ದಿರೋದು? ದೇವರಾಣೆ ನಾನಲ್ಲ. ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಒದ್ದು ಒಳಗೆ ಹಾಕ್ತೀನಿ ನೋಡು. ಬೇಡ ಸರ್, ಬೇಡ ಸರ್. ಹಿಂಗೆಲ್ಲ ಹೇಳಿದ್ರೆ ನೀನು ಮಾತು ಕೇಳಲ್ಲ ಬಿಡು. ಹಲೋ, ಹೆಡ್ ಕಾನ್ಸ್ಟೇಬಲ್ ಕೊಡ್ರಿ. ಲೊಕೇಶನ್ ಕಳ್ಸಿದ್ದೀನಿ. ಇಲ್ಲೊಬ್ಬ ಕತಾರ್ನ ಕಳ ಸಿಕ್ಕಿದ್ದಾನೆ, ಬೇಡಿ ತಗೊಂಡು ಬಂದ್ರೆ ಇಲ್ಲಿ. ಬೇಡಿ ಬೇಡ ಸರ್, ಸರ ವಾಪಸ್ ಕೊಟ್ಬಿಡ್ತೀನಿ.
ಅವ್ರು ಆ ಕಡೆನೇ ಹೋದ್ರು. ಇದೆಲ್ಲ ಬೇಕಾ ನಿಮಗೆ? ಇವ್ರು ನಡಿ ಪಾಪು, ನಡಿ. ಈಗ ಹೋಗಿ ತಗೊಂಡ್ಬರ್ತೀನಿ ಸರ್. ತಗೊಳಮ್ಮ. ನಿಮಗೆ ನಾಚಿಕೆ ಆಗಲ್ವೇನ್ರಿ? ನೀವು ಚೈನ್ನ ಕದ್ಬಿಟ್ಟು ನನ್ನ ಮೇಲೆ ಅಪವಾದ ಹೊರಿಸಿದಿರಲ್ಲ. ನೋಡಿ, ನನ್ನ ಮಗಳು ಸ್ವಾಭಿಮಾನಿ. ಅವಳ ಬಗ್ಗೆ ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಪ್ಪ ಯಾಕೆ ಈ ಥರ ಎಲ್ಲ ಮಾಡಿದ್ರಿ? ನಮ್ಮ ಮರ್ಯಾದೆ ಕಳೀತಾ ಇದ್ದೀರಲ್ಲಪ್ಪ. ಸಾಕು ಸಾಕು, ನಾನು ಮಾತಾಡ್ತೀನಿ. ಏಯ್ ನಡಿ, ಈ ತಕ್ಷಣ ಸ್ಟೇಷನ್ಗೆ ಹೋಗೋಣ, ನಡಿ. ಬೇಡ ಸರ್, ಬೇಡ ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ಗೊತ್ತಾಗಲಿಲ್ಲ ಸರ್, ಮಣ್ಣಿನ ಕೆಲಸ ಮಾಡಿಬಿಟ್ಟೆ. ಖರ್ಚಿಗೆ ಕಾಸಿರಲಿಲ್ಲ ಸರ್, ಅದಕ್ಕೆ ಈ ಕಳ್ತನ ಮಾಡಿಬಿಟ್ಟೆ. ಕ್ಷಮಿಸ್ಬಿಡಿ ದಯವಿಟ್ಟು. ಅದಕ್ಕೆ ನಿನ್ನನ್ನು ಈ ಮನೆಗೆ ಸೇರಿಸೋದಕ್ಕೆ ನನಗಿಷ್ಟ ಇರಲಿಲ್ಲ. ಇನ್ನು ಈ ಕೆಲಸ ಮಾಡಿದ ಮೇಲಂತೂ ನಿನ್ನ ಮನೆ ಒಳಗೆ ಇಟ್ಕೋತೀನ ನಾನು. ಹೋಗ ಆಚೆಗೆ. ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಆಚೆ ಹೋಗೋದು ನಾನು ಎಲ್ಲಿಗೆ ಹೋಗ್ಲಿದ್ದ ತನ್ನ ಮಾಧವ್ ಅವ್ರ ಮನೆಗೆ ಹೋಗ್ಲಾ? ರೀ, ಯಾಕ್ರಿ ಹೀಗೆ ಮಾಡಿದ್ರಿ? ಈಗ ಮಾಧವ್ ಅವ್ರ ಮನೆಗೆ ಹೋಗಿ ಅವ್ರಿಗೂ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ಅಯ್ಯೋ, ನನ್ನ ಹಣೆ ಬರನೇ ದೇವ್ರೆ, ನನಗೆ ಯಾಕಪ್ಪ ಇಂಥ ಗಂಡನ ಕಟ್ಬಿಟ್ಟೆ? ದತ್ತಣ್ಣವ್ರೆ, ಈಗ ಇವ್ರು ಮಾಧವ್ ಮನೆಗೆ ಹೋದ್ರೆ ಅಲ್ಲಿನೂ ಮತ್ತೆ ಇಂಥ ಕೆಲಸ ಮಾಡಿದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ತುಳಸಿ ಅವ್ರಿಗೂ ಮನಸ್ಸು ತುಂಬಾ ನೋವಾಗಬಹುದು. ನಾನು ಇವ್ರಿಗೆ ಬುದ್ಧಿ ಹೇಳ್ತೀನಿ. ದಯವಿಟ್ಟು ಇವ್ರನ್ನ ಜೈಲಿಗೆ ಕಳಿಸ್ಬೇಡಿ ಪ್ಲೀಸ್. ನೋಡಮ್ಮ, ನೀ ಅಳಬೇಡ. ನೀನು ಕಣ್ಣೀರು ಹಾಕ್ತಿದ್ದೀಯ ಅಂತ ಹೇಳಿ ನಾ ಸುಮ್ಮನೆ ಆಗ್ತಿದ್ದೆ. ಆದರೆ ನೀನು ಈಗಿಂದೀಗಲೇ ಆ ಹುಡುಗಿ ಮನೆಗೆ ಹೋಗಿ ಆ ಸರ ಕೊಟ್ಟು ಬರಬೇಕು, ಗೊತ್ತಾಯ್ತಾ? ಸರ್ ಬಿಡಿ ಸರ್, ಈಗಿಂದೀಗಲೇ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ನಾನು. ಬೇಡ ಸರ್, ನಾನು ಈಗಲೇ ಹೋಗಿ ಈ ಸರ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹೆಂಗಿತ್ತು ಸರ್ ನನ್ನ ಆ್ಯಕ್ಟಿಂಗು? ಸತ್ಯ ಹೆಂಗೂ ಗೊತ್ತಾಯ್ತಲ್ಲ ಸರ್, ಅದಕ್ಕೆ ಬಾಯಿ ಬಿಟ್ಬಿಡೆ. ಸರ್, ಸೀರಿಯಲ್ ಚಾನ್ಸ್ ಯಾವಾಗ ಕೊಡಿಸ್ತೀರಾ ಸರ್? ನೀನು ನಕಲಿ ಪೊಲೀಸ? ಅನ್ಯಾಯವಾಗಿ ನೀನು ಕಾಲು ಹಿಡ್ಕೊಂಡ್ಬಿಟ್ಟಲ್ಲ ನಾನು. ನೋಡೋ, ನೀನೀಗಲೇ ಹೋಗಿ ಆ ಸರ ಕೊಟ್ಟು ಬರದೆ ಹೋದರೆ ಅಸಲಿ ಪೊಲೀಸ್ನವ್ರನ್ನೇ ಕರೆಸ್ತೀನಿ. ಹಿಂಗೋಗಿ ಬಂದ್ಬಿಡ್ತೀನಿ. 1-2 ನಿಮಿಷ ಕಾಯೋಕೆ ಏನಾಗಿತ್ತು ನಿನಗೆ? ಸತ್ಯ ಗೊತ್ತಾಯ್ತಲ್ಲ ಬಿಡಿ ಸರ್. ಸರ್, ಯಾವಾಗ ಚಾನ್ಸ್ ಕೊಡ್ತೀರಾ ಸರ್ ಸೀರಿಯಲಲ್ಲಿ? ನಿನಗೆ ಚಾನ್ಸ್ ಅಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.